ಪಾರ್ಕಿಂಗ್ ಅಸಿಸ್ಟು ಇದೆ ಇದರಲ್ಲಿ, ರಿವರ್ಸ್ ಗೇರ್ ಕೂಡ ಬರುತ್ತೆ. ಬನ್ನಿ ಇವಾಗ ಹೊಡೆಯೋಣ. ಓ ಮ್ಯಾಟರ್ ಪರವಾಗಿಲ್ಲ ಬ್ರೋ. ಸಿಟಿಲಿ ಬೇಜಾರಾಯಿತು ಪವರ್ ಇದು. ನಾನೇನು ಅಂದ್ಕೊಂಡಿದ್ದೆ ಮ್ಯಾಟ್ರು ಕತೆ ಏನಿದು ಮ್ಯಾಟ್ರು ಫುಲ್ಲು ಅಂತ ಅಂದ್ಕೊಂಡ್ರೆ ಇಕೋ ಮಾಡಲ್ ಓಡಿಸ್ತಾ ಇದ್ದೀನಿ. ಆಮೇಲೆ ಸ್ಪೋರ್ಟ್ಸ್ ಮಾಡಲ್ ಹಾಕಿದ್ಮೇಲೆ ಗೊತ್ತಾಯ್ತು ಇದ್ರ ಕತೆ. ಓ ಪರವಾಗಿಲ್ಲ ಬ್ರೋ ಅಂತ. ಚೆನ್ನಾಗಾಯ್ತು ನೋಡಿ ಹೆಂಗೆ ಇಟಾಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಬ್ರೇಕಿಂಗು ಚೆನ್ನಾಗಿದೆ, ಬಟ್ ಸಿಂಗಲ್ ಚಾನಲ್ ABS ಕೊಟ್ಬಿಡೋನೆ. ಡ್ಯುಯಲ್ ಚಾನಲ್ ABS ಕೊಟ್ಟಿದ್ರೆ ಚೆನ್ನಾಗಿರ್ತಾಯಿತ್ತು. ಡ್ಯುಯಲ್ ಚಾನಲ್ ABS ಟ್ರಾಕ್ಷನ್ ಕಂಟ್ರೋಲ್ ಎಲ್ಲ ಸ್ವಲ್ಪ ಆ್ಯಡ್ ಮಾಡಿಬಿಟ್ಟಿದ್ರೆ, ಸೊ ನೆಕ್ಸ್ಟ್ ಆ್ಯಡ್ ಮಾಡ್ತಾರೆ ನೆಕ್ಸ್ಟ್ ಇಟ್ರೇಷನ್ ಗಾಡಿಗಳು ಬಂದಾಗ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನನ್ನದು ವ್ಲಾಗ್. ಇವತ್ತೇನಪ್ಪ ಮ್ಯಾಟ್ರು ಅಂದರೆ ಇದೇ ಮ್ಯಾಟ್ರು. ದ ಮ್ಯಾಟ್ರ್ ಏರಾ 5000+ ಅಂತ ಈ ಗಾಡಿ. ಸೊ ಇದು ನಮ್ಮ ಇಂಡಿಯಾದು ಫಸ್ಟು ಎಲೆಕ್ಟ್ರಿಕ್ ಬೈಕು ವಿತ್ ಗೇರ್ ಬರುತ್ತೆ ಇದರಲ್ಲಿ, ನೋಡ್ಬೋದು ನೀವು. ಸೊ 1 ಡೌನು 4 ಗೇರ್ ಬರುತ್ತೆ ಇದರಲ್ಲಿ. 1 ಡೌನು ಮಿಕ್ಕಿದೆಲ್ಲ ಅಪ್ಪು. ಸೆಕೆಂಡ್ ಗೇರ್ಗೆ ಹಾಕ್ಕೊಂಡಿದ್ದೀನಿ ಬನ್ನಿ. ಸೊ ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ ಅರೌಂಡ್ 10.5 ಕಿಲೋವ್ಯಾಟ್ ಮೋಟ್ರ್ ಬರುತ್ತೆ. ಅರೌಂಡ್ 5 kWh ಬ್ಯಾಟ್ರಿ ಬರುತ್ತೆ. NMC ಬ್ಯಾಟ್ರಿ. NMC ಅಂದರೆ ನಿಮ್ಗೆ ಗೊತ್ತಿರಬೇಕು, ನಿಕಲ್ ಮೆಗ್ನೀಷಿಯಮು ಕೋಬಾಲ್ಟ್, ಅದೇ ಬ್ಯಾಟ್ರಿ ಬರೋದು ಇದರಲ್ಲಿ. ಬಟ್ ಇದರಲ್ಲಿ ಲಿಕ್ವಿಡ್ ಕೂಲಿಂಗ್ ಸಿಸ್ಟಮ್ ಇದೆ ಗುರು ಇದರಲ್ಲಿ. ಸೊ ಮ್ಯಾಟರ್ ಬಂದ್ಬಿಟ್ಟು ನಿಮಗೆ ಇದೊಂದು ಗುಜರಾತ್ ಕಂಪ್ನಿ, ಅಹಮದಾಬಾದ್ ಬೇಸ್ಡ್ ಕಂಪನಿ ಇದು. ಸೊ ಮ್ಯಾಟರ್ ಮೋಟರ್ ವರ್ಕ್ಸ್ ಅಂತ ಇದೆ ಇವ್ರದ್ದು. ಸೊ ಇವ್ರದ್ದು ಫಸ್ಟ್ ಗಾಡಿ ಇದು. ಇದು ಗೇರ್ ಶಿಫ್ಟಿಂಗ್ ಯಾವ ಥರ ಇದಾಗುತ್ತೆ ಅಂತಂದರೆ, ಟಿಪಿಕಲ್ ನಮ್ಮದು ಇಂಟರ್ನಲ್ ಕಂಬಷನ್ ಇಂಜಿನ್ಸಲ್ಲಿ ಆಗುತ್ತಲ್ಲ, ಸೊ ಆ ಥರ ಚೇಂಜ್ ಆಗೋಲ್ಲ ಇದು. ಸೊ ಫಸ್ಟ್ ಗೇರಲ್ಲಿ ನಿಮಗೆ ಅಪ್ ಟು 20 to 30 ಕಿಲೋಮೀಟರ್ಸು, ಸೆಕೆಂಡ್ ಗೇರಲ್ಲಿ ಅಪ್ ಟು 45 ಕಿಲೋಮೀಟರ್ಸು, ಥರ್ಡ್ ಗೇರಲ್ಲಿ ಅಪ್ ಟು 65 to 70 ಕಿಲೋಮೀಟರ್ಸು, ಆ ಥರ ರೇಂಜ್ ಕೊಟ್ಟಿರ್ತಾನೆ ಅವನು. ಸೊ ಇದರಲ್ಲಿ 77 ಇಂಚ್ LCD ಡಿಸ್ಪ್ಲೇ ಕೊಟ್ಟಿದ್ದಾನೆ. ಸೊ ಇದರಲ್ಲಿ ನೋಡ್ಬೋದು ನಿಮಗೆ ಮ್ಯಾಪ್ಸು ಇದು ಎಲ್ಲ ತೋರಿಸುತ್ತೆ, ಕನೆಕ್ಟಿವಿಟಿ ಆಪ್ಷನ್ಸ್ ಎಲ್ಲ ಬರುತ್ತೆ ನಿಮಗೆ. ಇದು ಬಂದ್ಬಿಟ್ಟು ಚಾಸಿ ಬಂದ್ಬಿಟ್ಟು ಕ್ರೇಡಲ್ ಚಾಸಿಸ್ ಅಂತ ಕರೀತಾರೆ ಇದನ್ನು. ಬಟ್ ಅಲ್ಟ್ರಾ ವೈಲೆಟ್ಗೆಲ್ಲ ಕಂಪೇರ್ ಮಾಡಬೇಡಿ, ಇದು ಅಲ್ಟ್ರಾ ವೈಲೆಟ್ ಅಷ್ಟೆಲ್ಲ ಮಜಾ ಇಲ್ಲ ಇದು ಓಡಿಸೋದಕ್ಕೆ. ಈ ಗಾಡೀಲಿ ಬಂದ್ಬಿಟ್ಟು ಸಿಂಗಲ್ ಚಾನಲ್ ABS ಬರುತ್ತೆ. ಅದು ಬಿಟ್ಟರೆ ಇನ್ನೇನೈತೆ, ಇನ್ನು ಏನಂತ ಏನು ಹೇಳ್ಕೊಳೋಂಥ ಫೀಚರ್ಸ್ ಕೊಟ್ಟಿಲ್ಲ ಇದರಲ್ಲಿ. ಏನು ಹೋಗ್ತಾನೆ ಇಲ್ವಲ್ಲ ಒಬ್ರು ಗಾಡಿ. ಇದು 4th ಗೇರ್ಲಿ ಹಾಕಿದ್ದೀನಿ. ಏನಾಗೈತು ಗಾಡಿ ಹೋಯ್ತಾನೆ ಇಲ್ಲ ನೋಡಿ. ಇದು ಹಿಡ್ಕೊಂಡು ಕೂತಿದ್ದೀನಿ. ಓ ಇಕೋ ಮಾಡಲ್ ಇದೆ ಅದಕ್ಕೆ. ಸಿಟಿ ಸ್ಪೋರ್ಟ್ಸ್ ಮೋಡಕ್ಕೆ ಹಾಕಿದ್ದೀನಿ ಈಗ ನೋಡೋಣ. ಸ್ಪೋರ್ಟ್ಸ್ ಮಾಡಲ್ ಪರವಾಗಿಲ್ಲ. ಪರವಾಗಿಲ್ಲ ಬ್ರೋ, ಸ್ಪೋರ್ಟ್ಸ್ ಮಾಡಲ್ ಒಳ್ಳೆ ಮಜಾ ಆಯ್ತು ಗಾಡಿ ಇದು. ಮ್ಯಾಟರು ಏನೋ ಮ್ಯಾಟ್ರದೇನೋ ಅಂದ್ಕೊಂಡಿದ್ದೆ, ಪರವಾಗಿಲ್ಲ ಮ್ಯಾಟ್ರು ಗುಡ್. ಇವಾಗ ಮಜಾ ಇದೆ. ಇವಾಗ ಸೀರಿಯಸ್ ಆಗಿ ಎಲ್ಲ ಓವರ್ಟೇಕ್ ಎಲ್ಲ ಹೊಡೆಯೋದಕ್ಕೆ ಇವಾಗ ಗಾಡಿ ಒಳ್ಳೆ ಫೀಲ್ ಬರ್ತಾ ಇದೆ. ನಾನು ಅವಾಗಿಂದ ಬರೋ ಇಕೋ ಮಾಡಲ್ ಓಡಿಸ್ಬಿಟ್ಟು ಅದೇ ಮೆಂಟ್ಲಾಯ್ತಾ ಇದ್ದೀನಿ, ಇದೇನು ಗಾಡಿ ಹೋಯ್ತಾನೆ ಇಲ್ವಲ್ಲ ಅಂತ. ಇವಾಗ ಜೀವ ಬಂತು ಗಾಡಿಗೆ. ಸಿಟಿಲೆಲ್ಲ ನೋಡಿ ಹೆಂಗೋ ಓವರ್ಟೇಕ್ ಮಾಡ್ಬೋದು. ಓ ಚೆನ್ನಾಗೈತು ಬ್ರೋ ಗಾಡಿ. ಮ್ಯಾಟರ್ ಏರಾ 5000+ ಅಂತ ಗಾಡಿ ಇದು. ಬನ್ನಿ ಇಲ್ಲೆಲ್ಲ ಸ್ವಲ್ಪ ಹಳ್ಳದಿಂದ ಇಳ್ಸೋಣ ಹೆಂಗಿದೆ ಅಂತ. ಓ ಪರವಾಗಿಲ್ಲ ಗುರು. ಸೊ ಈ ಗಾಡಿದು ರೇಂಜ್ ಬಂದ್ಬಿಟ್ಟು ಅವರು ಹೇಳೋದು 120 to 130 ಕಿಲೋಮೀಟರ್ಸ್ ಅಂತ ಒಂದು ಚಾರ್ಜಿಗೆ.
ಸೊ ಇದರಲ್ಲಿ 2 ಥರ ಚಾರ್ಜ್ ಬರುತ್ತೆ. ಒಂದು ಫಾಸ್ಟ್ ಚಾರ್ಜಿಂಗ್ ಬರುತ್ತೆ, ಒಂದು ನಾರ್ಮಲ್ ಚಾರ್ಜರ್. ಒಂದು ನಾರ್ಮಲ್ ಚಾರ್ಜರ್ ಅಂತ ಅಂದರೆ ನಿಮಗೆ ಆಲ್ಮೋಸ್ಟ್ ಒಂದು 5 ಅವರ್ ಬೇಕು ಚಾರ್ಜ್ ಆಗೋದಕ್ಕೆ. ಮಾಮೂಲಿ ನೀವು 5 ಆಂಪ್ ಚಾರ್ಜರಲ್ಲೇ ಇದು ಚಾರ್ಜ್ ಮಾಡ್ತೀರಾ ಅಂತಂದರೆ ಕನೆಕ್ಷನಲ್ಲಿ 5 ಅವರ್ ಬೇಕು. ಸೊ ಫಾಸ್ಟ್ ಚಾರ್ಜಿಂಗಲ್ಲಿ ಯೂಸ್ ಮಾಡ್ತೀರಾ ಅಂತ ಅಂದರೆ ಒಂದು 2 ಅವರ್ ಬೇಗ ಆಗುತ್ತೆ ಅಷ್ಟೇ, ಒಂದು 3 ಅವರ್ ತೊಗೊಳುತ್ತೆ. ನೋಡಿ ಫಸ್ಟ್ ಗೇರು ಇಲ್ಲಿಗೆ 40ಗೆ ಟಾಪ್ ಅಪ್ ಆಗ್ತಾ ಇದೆ. ಈಗ ಸೆಕೆಂಡ್ ಗೇರ್ ಚೇಂಜ್ ಮಾಡ್ತೀನಿ ನೋಡಿ, ಸೆಕೆಂಡು 60ಗೆ ಟಾಪ್ ಅಪ್ ಆಗ್ತಾ ಇದೆ ಆ ಥರ. ಸಸ್ಪೆನ್ಷನ್ ಓಕೆ. ಫ್ರಂಟ್ ಬಂದ್ಬಿಟ್ಟು ಅಪ್ಸೈಡ್ ಡೌನ್ 4 ಕೊಟ್ಟಿಲ್ಲ, ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾನೆ. ಸೊ ಹಿಂದ್ಗಡೆ ಬಂದ್ಬಿಟ್ಟು ಗ್ಯಾಸ್ ಚಾರ್ಜ್ಡು ಟ್ವಿನ್ ಶಾಕ್ ಅಬ್ಸರ್ಬ್ಸ್ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಶೋರೂಮ್ ಬಂದ್ಬಿಟ್ಟು ಬೆಂಗಳೂರಲ್ಲಿ ರಾಜರಾಜೇಶ್ವರಿ ನಗರಲ್ಲಿದೆ, ದೊಮ್ಲೂರಲ್ಲಿದೆ, BTM ಲೇಔಟಲ್ಲಿದೆ, ಒಂದು 4 ಕಡೆ ಇದೆ ಗುರು. ಎಲ್ಲ ಕಡೆ ಇವಾಗ ಎಕ್ಸ್ಪೆಂಡ್ ಮಾಡ್ತಾವ್ರೆ. ಶಿವಮೊಗ್ಗದಲ್ಲಿ ಎಕ್ಸ್ಪೆಂಡ್ ಮಾಡ್ತಾ ಇದ್ದಾರೆ, ಮೈಸೂರಲ್ಲಿ ಎಕ್ಸ್ಪೆಂಡ್ ಮಾಡ್ತಾ ಇದ್ದಾರೆ. ಸೇಮ್ ಅಲ್ಟ್ರಾವೈಲೆಟ್ ಅವ್ರು ಹೆಂಗೆ ಮಾಡ್ತಾ ಇದ್ದಾರೆ, ಇವರು ಅದೇ ಥರ ಎಲ್ಲ ಕಡೆ ಎಕ್ಸ್ಪೆಂಡ್ ಮಾಡ್ತಾ ಇದ್ದಾರೆ. ಸಿಟಿಲೆಲ್ಲ ಓವರ್ಟೇಕಕ್ಕೆ ಚೆನ್ನಾಗಿದೆ, ಎಸ್ಪೆಷಲಿ ಇನ್ ಸ್ಪೋರ್ಟ್ಸ್ ಮೋಡು. ಇಕೋ ಮೋಡಲ್ಲೆಲ್ಲ ಹಾಕೊಂಡು ಓಡಿಸ್ಲೇಬೇಡಿ ಗಾಡಿ, ಇದು ವೇಸ್ಟು. ಸಿಟಿ ಮೋಡ್ ಹೆಂಗಿದೆ ಅಂತ ಟೆಸ್ಟ್ ಮಾಡಿಲ್ಲ ನಾನು, ಬಟ್ ಸ್ಪೋರ್ಟ್ಸ್ ಮೋಡಲ್ಲಿ ಓಡಿಸ್ತಾ ಇದ್ದೀನಲ್ಲ, ಸ್ಪೋರ್ಟ್ಸ್ ಮೋಡಲ್ಲಿ ಚೆನ್ನಾಗಿದೆ, ಪವರ್ ಪರವಾಗಿಲ್ಲ. ಸೊ ಇದರಲ್ಲಿ ಬಂದುಬಿಟ್ಟು ಎಲ್ಲ ಇದರಲ್ಲಿ ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ಬೆಲ್ಟ್ ಡ್ರೈವ್ ಬರುತ್ತೆ ಯೂಶ್ವಲಿ, ಇದರಲ್ಲಿ ಚೈನ್ ಡ್ರೈವ್ ಕೊಟ್ಟಿದ್ದಾನೆ. ಸೊ ಏನಿಲ್ಲ ಗುರು, ಟಿಪಿಕಲಿ ನಾರ್ಮಲ್ ನಾವು ಪೆಟ್ರೋಲ್ ಗಾಡಿ ಹೆಂಗೆ ಓಡಿಸ್ತೀವೋ ಅದೇ ಥರ ಗೇರ್ ಗೀರೆಲ್ಲ ಕೊಟ್ಬಿಟ್ಟು ಮಾಡೋದಕ್ಕೆ ಟ್ರೈ ಮಾಡೋನೆ, ಗೇರ್ ಗಾಡಿ ಥರ ಅಷ್ಟೇ, ಇನ್ನೇನು ಮಾಡಿಲ್ಲ ಇವನು ಮ್ಯಾಟರ್. ಅವನು ನಿಮ್ಗೆ ಅಲ್ಟ್ರಾ ವೈಲೆಟ್ ಅಲ್ಲ ಅದೆಲ್ಲ ಓಡಿಸಿದ್ರೆ ಅದ್ರಲ್ಲಿ ಗೇರೇ ಬರೋಲ್ಲ, ಗೇರ್ ಆಪ್ಷನ್ನೇ ಇಲ್ಲ ಅದರಲ್ಲಿ. ಇದರಲ್ಲಿ ನಿಮ್ಗೆ ಆ ಥರ ಪೆಟ್ರೋಲ್ ಗಾಡಿ ಥರ ಫೀಲ್ ಬರಲಿ ಎಲೆಕ್ಟ್ರಿಕ್ ಮೋಟ್ರದ್ದು ಅಂತ ಅಂದ್ಬಿಟ್ಟು ಮಾಡವನೆ ಕತೆ. ಕ್ಲಚ್ ಫುಲ್ಲು ಲೈಟ್ ಆಗಿದೆ. ಏನೋ 2025 ಮಾಡಲ್ಲು ಈ ಗಾಡಿ ತೊಗೊಂಡ್ರೆ ಸ್ವಲ್ಪ ಡಿಸ್ಕೌಂಟ್ಸು ಇದೆ ಅಂತ, ಅಪ್ ಟು 20,000ವರೆಗೂ ಡಿಸ್ಕೌಂಟ್ ಕೊಡ್ತಾವ್ರೆ. ಸೊ ನೀವು 2025 ಮಾಡಲ್ ತೊಗೊತೀರಾ ಅಂತಂದರೆ ಅರೌಂಡ್ 1,80,000ಗೆಲ್ಲ ಸಿಕ್ಬಿಡುತ್ತೆ ಗಾಡಿ ಇದು. ಏನಂತ ಅಂದರೆ ಇವರು ಲಿಕ್ವಿಡ್ ಕೂಲಿಂಗ್ ಯೂಸ್ ಮಾಡೋರೆ. ಮಾಮೂಲಿ ಬೈಕ್ಸಲ್ಲೆಲ್ಲ ನೋಡ್ತೀವಲ್ಲ ನಾವು, ಈ ಮಾಮೂಲಿ ಪೆಟ್ರೋಲ್ ಗಾಡಿಗಳೆಲ್ಲ ಲಿಕ್ವಿಡ್ ಕೂಲಿಂಗು, ಆಯಿಲ್ ಕೂಲಿಂಗ್ ಅಂತೆಲ್ಲ ಬರುತ್ತೆ. ಸೊ ಇದರಲ್ಲಿ ಲಿಕ್ವಿಡ್ ಕೂಲಿಂಗ್ ಏನು ಇದು ಮಾಡಿದ್ದಾರೆ ಅಂತ ಅಂದರೆ ಅವ್ರು ಹೇಳ್ತಾ ಇರೋದು ಮ್ಯಾಟರ್ ಅವರು. ಸೊ ಅದರಿಂದ ಬ್ಯಾಟ್ರಿನೂ ಜಾಸ್ತಿ ಹೀಟ್ ಆಗೋಲ್ಲ, ಆ್ಯಂಡ್ ಆಲ್ಸೋ ಮೋಟ್ರ್ ಕೂಡ ಜಾಸ್ತಿ ಹೀಟ್ ಆಗೋಲ್ಲ. ಸೊ ನೀವು ಲಾಂಗ್ ಅಲ್ಲ, ನೀವು ಸ್ಪೋರ್ಟ್ ಮೋಡಲ್ಲಿ ನೀವು ಹೊಡ್ಕೊಂಡು ಹೋದ್ರು ನೀವು, ಸೊ ಏನು ಅಷ್ಟಿದಾಗಲಿ, ಏನು ಲಾಂಗಲ್ಲೇ ಒಂದು ಸ್ಟ್ರೆಚ್ಚಲ್ಲಿ ಎಷ್ಟು ಹೊಡಿಬೋದು ಗುರು, ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 100 ಕಿಲೋಮೀಟ್ರ್ ಹೊಡಿಬೋದು ಅಷ್ಟೇ. ಇದರಲ್ಲಿ ಅದ್ರ ಮೇಲೆ ವಾಕ್ ಆಗೋಲ್ಲ, ಯಾಕಂದರೆ ಅದ್ರ ಮೇಲೆ ಚಾರ್ಜ್ ಖಾಲಿ ಆಗೋಗ್ಬಿಡುತ್ತೆ ಅಷ್ಟೇ. ಸೊ ಮತ್ತೆ ಎಲ್ಲರೂ ನಿಲ್ಲಿಸಿ ಚಾರ್ಜ್ ಗೀರ್ಜ್ ಮಾಡಿಕೊಂಡು ಆಮೇಲೆ ಹೋಗಬೇಕು. ಬಟ್ ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ಸ್ ಕೊಟ್ಟಿದ್ದಾರೆ ನೋಡಿ, ಆದರೂ ಚೆನ್ನಾಗಿದೆ. ಆಗಬಿಟ್ರು ಫುಲ್ಲು ಸ್ಲೋ ಮಾಡ್ಬಿಟ್ಟು ನೋಡೋಣ. ಸ್ಲೋ ಮಾಡಿಬಿಟ್ಟು ಗೇರ್ ಚೇಂಜ್ ಮಾಡ್ಬೇಕಾ, ಇಲ್ಲ ಅದೇ ಗೇರಲ್ಲಿ ಹೋಗ್ಬೋದಾ ಅಂತ. 5th ಗೇರಲ್ಲೇ 4th ಗೇರಲ್ಲ, 4th ಗೇರಲ್ಲಿ ಹೋಗ್ಬೋದು ಗುರು. ಪವರ್ ಎತ್ಕೊತೈತೆ. ನಾವು ಪೆಟ್ರೋಲ್ ಗಾಡಿಗಳು ಏನು ಮಾಡ್ತೀವಿ, ಸ್ಲೋ ಮಾಡಿದ ತಕ್ಷಣ ಡೌನ್ ಶಿಫ್ಟ್ ಮಾಡ್ತೀವಿ. ಸೊ ನೀವು 4th ಗೇರಲ್ಲಿದ್ದರೆ ಸೆಕೆಂಡು ಇಲ್ಲ ಫಸ್ಟಿಗೆ ಬರಬೇಕಾಗತ್ತೆ. ಸೊ ಇದರಲ್ಲಿ ಹಂಗೇನಿಲ್ಲ, ಆರಾಮಾಗಿ ಅದೇ ಗೇರ್ 4th ಗೇರಿಂದನೇ ಪಿಕಪ್ ತೊಗೊತೈತೆ ಆರಾಮಾಗಿ. ಸೊ ಅಷ್ಟೇ ಫ್ರೆಂಡ್ಸ್, ಇದಾಗಿತ್ತು ಒಂದು ಕ್ವಿಕ್ ರಿವ್ಯೂ ಆಫ್ ದಿ ಮ್ಯಾಟರ್ ಏರಾ 5000+. ಸೊ ನಿಮ್ಗೇನಾರು ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಆಲ್ಸೋ ಈ ಗಾಡಿ ಬಗ್ಗೆ ಏನು ಅನಿಸುತ್ತೆ ಕಮೆಂಟ್ ಕೂಡ ಮಾಡ್ರಪ್ಪ ಕೆಳಗಡೆ. ಸೊ ಸಿಗುವ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಬಾಯ್ ಬಾಯ್. ಪಾರ್ಕ್ ಅಸಿಸ್ಟ್ ಅಂತ ಏನೋ ಇದು, ಫಸ್ಟ್ ಗೇರ್ ಹಾಕಿ ಹಿಂಗೆ ಪಾರ್ಕ್ ಅಸಿಸ್ಟ್ ಇದು. ಹಾಂ ಫಸ್ಟ್ ಗೇರು. ಓ ರಿವರ್ಸ್ ಹೋಗ್ತಾ ಇದೆ, ಕರೆಕ್ಟ್, ಚೆನ್ನಾಗಿದೆ. ಸೊ ಇದೆರಡು ಲೈಟಿಂಗ್ ಬ್ಲಿಂಕ್ ಆಗ್ತಾ ಇದೆ ಅಂತಂದರೆ ರಿವರ್ಸ್ ಗೇರ್ ಆ್ಯಕ್ಟಿವೇಟ್ ಆಗಿದೆ ಅಂತ. ಸೀಟು ಕಂಫರ್ಟಬಲ್ ಆಗಿದೆ, ಪರವಾಗಿಲ್ಲ. ಹಾಂ, ಟೈರ್ ಎಷ್ಟು ಇಂಚು ಬರುತ್ತಿದ್ದು? ಹಾಂ ಹೌದೌದು 17 ಇಂಚು, ಹೌದೌದು 17 ಇಂಚು. ಇದು ಇಂಜಿನ್ ಆಯಿಲು ಚೇಂಜ್ ಮಾಡೋಂಗಿಲ್ಲ, ಬರೀ ಟಾಪಪ್ ಅಷ್ಟೇ ಇದು. ಗೇರ್ ಆಯಿಲು ಕೂಲೆಂಟು ಎಲ್ಲ ಟಾಪಪ್ ಮಾಡೋದು ಅಷ್ಟೇ ಇದು. ಹೌದೌದು, ಎಲ್ಲ LED ಅಲ್ವಾ ಮುಂದೆ ಫ್ರಂಟಲ್ಲ? ಗ್ರೌಂಡ್ ಕ್ಲಿಯರೆನ್ಸ್ ಎಷ್ಟಿದೆ ಇದು? 183 mm ಗ್ರೌಂಡ್ ಕ್ಲಿಯರೆನ್ಸು.
ನೈಸ್. ವೆಯ್ಟ್ 168 ಇದೆ. 168 ಕಿಲೋಸು. ಮೋಟರ್ ಪೀಕ್ ಪವರ್ 11.5 ಕಿಲೋವಾಟ್ಸ್ ಇದೆ. ಇದು ಹಿಂಗೆ ರಾಂಗ್ ಪ್ಲೇಸ್ ಇಟ್ಕೊಂಡ್ರೆ ಓಪನ್ ಆಗುತ್ತೆ ಇದು. 3.5 ಲೀಟರ್ಸ್ ಬೂಟ್ ಸ್ಪೇಸ್. ನಾರ್ಮಲ್ 515 ಸಾಕೆಟ್ಗೆ ಆಗುತ್ತೆ. 1 ಕಿಲೋವ್ಯಾಟ್ ಬರುತ್ತೆ ಇದು. ಹೌದು. ಸೊ ಚಾರ್ಜ್ ಲಾಕ್ ಆಗುತ್ತೆ ಇದು. ಸೊ ಒಂದ್ಸತಿ ಚಾರ್ಜ್ ಹಾಕಂದ್ರೆ ಲಾಕ್ ಆಗುತ್ತೆ, ಫುಲ್ ಮಾಡೋಕ್ಕಾಗಲ್ಲ ನೀವು. ಇವಾಗ ಇದು ಹಿಂಗೆ ಕನೆಕ್ಟ್ ಮಾಡಿದ್ರೆ ಪುಲ್ ಮಾಡೋಕ್ಕಾಗಲ್ಲ ಇದು. ಲಾಕ್ ಆಗಿಬಿಡುತ್ತೆ. ಹಾಂ. ನೈಸ್. ಇದು ಕೀ ಅಲ್ಲ? ಇದೇನು ಪ್ರೆಸ್ ಮಾಡಿದ್ರೆ ಇದೇನು ಇದಾಗಲ್ಲ. ನೀವು ಲಾಂಗ್ ಡಿಸ್ಟೆನ್ಸಲ್ಲಿ ಇರ್ತೀರ, ವೆಹಿಕಲ್ ಏನೋ ನೋಡಬೇಕಂದ್ರೆ ಲಾಂಗ್ ಪ್ರೆಸ್ ಮಾಡಿ ಬೀಪ್ ಆಗುತ್ತೆ. ಬರುತ್ತೆ. ಹೌದೌದು. ಸೆನ್ಸರ್. ಈಗ ನಿಮಗೆ ಸರ್ವಿಸ್ ಬಂದ್ಬಿಟ್ಟು ನೀವು ಹೆಲ್ತ್ ಚೆಕ್ ಮಾಡ್ಬೋದು ವೆಹಿಕಲ್ದು. ಇಂಟರ್ನಲ್ ಇಶ್ಯೂ ಬಂದರೆ ನಿಮ್ಗೆ ಗೊತ್ತಾಗಲ್ವಲ್ಲ, ವೆಹಿಕಲ್ ಹೆಲ್ತ್ ಅಂತ ಇದೆ. ಹೆಲ್ತ್ ಚೆಕ್ ಅಂತ ಕೊಟ್ಟರೆ ಅನಲೈಸ್ ಆಗುತ್ತೆ. ಸೊ ಏನಾದ್ರು ಇಂಟರ್ನಲ್ ಇಶ್ಯೂ ಇದೆ, ಬ್ಯಾಟ್ರಿ ಹೆಂಗಿದೆ ಇದೀನಿಗೆ ಅದೆಲ್ಲ ಚೆಕ್ ಮಾಡ್ಬೋದು. ಹೌದೌದು.